ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 420 ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಸೆಪ್ಟೆಂಬರ್ 2022ರಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಈ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದಿನಾಂಕ 10 ಸೆಪ್ಟೆಂಬರ್ 2023ರಂದು ನಡೆಸಲಾಗಿತ್ತು. ಈ ಹುದ್ದೆಗಳ ನೇಮಕಾತಿಯ ಪ್ರಶ್ನೆ ಪತ್ರಿಕೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು 100 ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕವನ್ನು ನಿಗದಿಪಡಿಸಲಾಗಿತ್ತು. ಹಾಗೆ 1 ಗಂಟೆ 30 ನಿಮಿಷ ಕಾಲಾವಧಿಯನ್ನು ಕೂಡ ನೀಡಲಾಗಿತ್ತು. ಬನ್ನಿ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕರು ಯಾರು? 1ನೇ ಪುಲಕೇಶಿ. ಹಾರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿ ಯಾರು? ಹುಯೆನ್ ಸ್ಯಾಂಗ್. ಕ್ಷೀರಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ? ಕರ್ನಾಟಕದಲ್ಲಿ. ಹರಪ್ಪದಲ್ಲಿ ಕಂಡುಬಂದ ಉಗ್ರಾಣಗಳು ಎಷ್ಟು? 6 ಉಗ್ರಾಣಗಳು. ಇತ್ತೀಚೆಗೆ ನಿಧನರಾದ ಭೂಪಿಂದರ್ ಸಿಂಗ್ ಕೆಳಗಿನ ಯಾವ ಕ್ಷೇತ್ರದ ಪ್ರಖ್ಯಾತ ವ್ಯಕ್ತಿಯಾಗಿದ್ದರು? ಸಂಗೀತ. ಪ್ಯಾಲೆಂಟಾಲಜಿ ಯಾವುದಕ್ಕೆ ಸಂಬಂಧಿಸಿದೆ? ಪಳೆಯುಳಿಕೆಗಳು. GSM ಇದರ ಪೂರ್ಣ ರೂಪ ಏನು? ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. ದಿ EVN ಚಾಂಪಿಯನ್ಶಿಪ್ ಯಾವ ಕ್ರೀಡೆಯ ವೃತ್ತಿಪರ ಪಂದ್ಯಾವಳಿಯಾಗಿದೆ? ಗಾಲ್ಫ್ ಕ್ರೀಡೆ. ಕೆಳಗಿನವುಗಳಲ್ಲಿ ಯಾವ ಜೋಡಿಯನ್ನು ಸರಿಯಾಗಿ ಮ್ಯಾಪ್ ಮಾಡಲಾಗಿದೆ? ಕುಶಾನರು ಗಾಂಧಾರ ಕಲೆಯ ಶಾಲೆ. ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಲಾರ್ಡ್ ರಿಪ್ಪನ್. ಕಾಲಾನುಕ್ರಮದಲ್ಲಿ ವ್ಯವಸ್ಥೆ ಮಾಡಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 1, 2, 3, 4 ಎಂಬ ಕಾಲಾನುಕ್ರಮ. ಜಸ್ಟಿನ್ ಟ್ರೂಡೋ ಯಾವ ದೇಶದ ಪ್ರಧಾನಮಂತ್ರಿ? ಕೆನಡಾ. ಕಬ್ಬಿನ ಸಿಪ್ಪೆ ತಿರುಳು ಈ ಕೆಳಗಿನ ಉತ್ಪನ್ನವನ್ನು ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿದೆ? ಕಾಗದ. ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ? ಮಲ್ಪೆ. ಈ ಕೆಳಗಿನ ಯಾವ ತಿದ್ದುಪಡಿಯು ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸಲು ಅನುವು ಮಾಡಿಕೊಟ್ಟಿದೆ? ಉತ್ತರ 7ನೇ ತಿದ್ದುಪಡಿ ಕಾಯ್ದೆ. ಕರಾವಳಿ ಕರ್ನಾಟಕವು ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ? ಉತ್ತರ ಆಪ್ಷನ್ ಡಿ 1, 2, 3, 4. ಈ ಕೆಳಗಿನ ಯಾವ ಘಾಟ್ ಅಥವಾ ಘಟ್ಟಗಳು ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುತ್ತವೆ? ಉತ್ತರ ಚಾರ್ಮಡಿ ಘಾಟ್. ಮೈಸೂರು ರಾಜ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಯನ್ನು ಸ್ಥಾಪಿಸಿದ ವರ್ಷ ಯಾವುದು? 1923. ಕರ್ನಾಟಕದಲ್ಲಿರುವ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲೆಯ ಬೆಟ್ಟಗಳಲ್ಲಿ ಒಂದಾಗಿದೆ? ಉತ್ತರ ಮಧುಗಿರಿ ಬೆಟ್ಟ. ಕೆಳಗಿನ ವಿವರಣೆ ಯಾವ ಮಣ್ಣನ್ನು ವಿವರಿಸುತ್ತದೆ? ಈ ರೀತಿಯ ಮಣ್ಣನ್ನು ಗ್ರಾನೈಟ್ ಮತ್ತು ರೂಪಾಂತರಿತ ಶಿಲೆಯಿಂದ ಪಡೆಯಲಾಗುತ್ತದೆ. ಇದು ಕಬ್ಬಿಣದ ಆಕ್ಸೈಡನ್ನು ಹೊಂದಿದೆ. ಇದು ಕಬ್ಬಿಣ, ಸುಣ್ಣ ಮತ್ತು ಲವಣ ಸಮೃದ್ಧವಾಗಿದೆ, ಆದರೆ ಅಲ್ಪ ಪ್ರಮಾಣದಲ್ಲಿ ಕೊಳೆತ ವಸ್ತುಗಳು ಹೊಂದಿದ್ದು ಇದು ಹಗುರ ತೆಳುವಾದ ಪದರಗಳನ್ನು ಹೊಂದಿದೆ ಮತ್ತು ಹೆಚ್ಚು ಫಲವತ್ತಾಗಿರುವುದಿಲ್ಲ. ಇದರ ತೇವಾಂಶ ಧಾರಣ ಸಾಮರ್ಥ್ಯ ಕಡಿಮೆ. ಸರಿಯಾದ ಉತ್ತರ ಕೆಂಪು ಮಣ್ಣು. ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ? ಉತ್ತರ ಘಟಪ್ರಭಾ. ಕೂಡಲ ಸಂಗಮ ಯಾವ 2 ನದಿಗಳ ಸಂಗಮ? ಮಲಪ್ರಭಾ ಮತ್ತು ಕೃಷ್ಣಾ ನದಿ. ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ? ಉತ್ತರ ಪೆನ್ನಾರ್. ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿಯ ಅತಿದೊಡ್ಡ ಪ್ರದೇಶವನ್ನು ಒಳಗೊಂಡಿದೆ? ರಾಯಚೂರು. ಕೆಳಗಿನವುಗಳಲ್ಲಿ ಯಾವುದು ಹುಲಿ ಯೋಜನೆಗಳು? ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3, 4. ಕುದುರೆಮುಖ 1 ಬಿಟ್ಟು. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣದ ಕ್ರಮದಲ್ಲಿ ಇರುವ ನದಿಗಳ ಸರಿಯಾದ ಕ್ರಮ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಭೀಮಾ, ಕೃಷ್ಣ, ತುಂಗಭದ್ರಾ ಮತ್ತು ವೇದಾವತಿ ನದಿ. ಬಸವಸಾಗರ ಅಥವಾ ನಾರಾಯಣಪುರ ಅಣೆಕಟ್ಟು ಯಾವ ನದಿಯ ಅಡ್ಡಲಾಗಿ ಕಟ್ಟಲಾಗಿದೆ? ಕೃಷ್ಣಾ ನದಿಗೆ. ತಿಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ? ಸಿಕ್ಕಿಂ. ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕರೆಯಲಾಗುತ್ತದೆ? ಕಲಬುರಗಿ. pH ಪ್ರಮಾಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಉತ್ತರ ಆಪ್ಷನ್ ಡಿ 1 ಮತ್ತು 2. ದ್ರಾವಣಗಳಲ್ಲಿ ಜಲಜನಕ ಅಯಾನುಸಾಂದ್ರತೆ ಅಳೆಯುವ ಮಾಪಕ ನಮ್ಮ ದೇಹದ 7ರಿಂದ 7.8ರಷ್ಟು pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್, ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋಹವನ್ನು ಬಳಸಲಾಗುತ್ತದೆ? ಉತ್ತರ ಸತು. ಕೆಳಗಿನ ಯಾವ ಜಿಲ್ಲೆಗಳು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ? ಉತ್ತರ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ. ಕೆಳಗಿನ ಯಾವ ಅನಿಲ ಗ್ರೀನ್ ಹೌಸ್ ಅನಿಲ ಅಲ್ಲ? ಸಲ್ಫರ್ ಡೈಆಕ್ಸೈಡ್. ಕೆಳಗಿನ ವೈದ್ಯಕೀಯ ಸ್ಕ್ಯಾನ್ ಒಂದು ಇಮೇಜಿಂಗ್ ಪರೀಕ್ಷೆ ಆಗಿದ್ದು ದೇಹದಲ್ಲಿ ರೋಗವನ್ನು ನೋಡಲು ಟ್ರೇಸರ್ ಎಂಬ ವಿಕಿರಣಶೀಲ ವಸ್ತುವನ್ನು ಬಳಸುತ್ತದೆ. ಇದು MRI ಸ್ಕ್ಯಾನ್. ಯಾವ ಗ್ರಂಥಿಯಿಂದ ಬೆಳವಣಿಗೆಯು ಪುಷ್ಟಿಕಾರಕ ಸತ್ವ ಸ್ರವಿಸಲ್ಪಡುತ್ತದೆ? ಪಿಟ್ಯುಟರಿ ಗ್ರಂಥಿ. ಕೆಲವು ಪದಾರ್ಥಗಳ ಸಾಂದ್ರತೆ ಹೆಚ್ಚಳದ ವಿದ್ಯಮಾನ, ಉದಾಹರಣೆಗೆ ಕೀಟನಾಶಕಗಳು. ಪರಿಸರ ವ್ಯವಸ್ಥೆಯ ಮಟ್ಟದಲ್ಲಿ ನಾವು ಆಹಾರ ಸರಪಳಿ ಮೇಲೆ ಹೋದಂತೆ ಈ ವಿದ್ಯಮಾನವನ್ನು ಏನೆಂದು ಕರೆಯಲಾಗುತ್ತದೆ? ಉತ್ತರ ಜೈವಿಕ ವರ್ಧನೆ. ಓಝೋನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಸರಿಯಾದ ಉತ್ತರ 1 ಮತ್ತು 3. ಓಝೋನ್ 1 ಅಣು 3 ಆಮ್ಲಜನಕ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಓಝೋನ್ ಸೂರ್ಯನ ನೇರಳಾತೀತ ಕಿರಣ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಪ್ಯಾರಡೆಯ ನಿಯಮಗಳು ಡ್ಯಾಶ್ನೊಂದಿಗೆ ವಿವರಿಸುತ್ತದೆ? ವಿದ್ಯುತ್ ಕಾಂತೀಯ ಪ್ರವೇಶ. ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲ? ಆರ್ಗನ್. ಮಾನವ DNA ಎಷ್ಟು ವರ್ಣತಂತುಗಳ ಜೋಡಿಗಳನ್ನು ಒಳಗೊಂಡಿದೆ? ಯಾವ ವರ್ಣತಂತು ಜೋಡಿ ಲಿಂಗವನ್ನು ನಿರ್ಧರಿಸುತ್ತದೆ? ಉತ್ತರ ಎ 23 ಜೋಡಿಗಳು 23 ಜೋಡಿ ಲಿಂಗವನ್ನು ನಿರ್ಧರಿಸುತ್ತದೆ.
ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಉಂಟಾಗುತ್ತದೆ? ರಿಕೆಟ್ಸ್. ಒರಿಜಿನ್ ಆಫ್ ಸ್ಪೀಷೀಸ್ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಚಾರ್ಲ್ಸ್ ಡಾರ್ವಿನ್. ಕೊಟ್ಟಿರುವ ವಿಜ್ಞಾನಿಗಳು ಅವರನ್ನು ಪ್ರತಿಪಾದಿಸಿದ ಸಿದ್ಧಾಂತದ ಜೊತೆ ಹೊಂದಾಣಿಕೆ ಮಾಡಿ. ಉತ್ತರ ಆಪ್ಷನ್ ಎ ಐನ್ಸ್ಟೀನ್, ಥಿಯರಿ ಆಫ್ ರಿಲೇಟಿವಿಟಿ, ನ್ಯೂಟನ್, ಲಾ ಆಫ್ ಮೋಷನ್, ಆರ್ಕಿಮಿಡಿಸ್, ಲಾ ಆಫ್ ಬಯೋನ್ಸಿ. ನಡುವಿನ ದಾಳಿಯಲ್ಲಿ ಮನುಷ್ಯ ಎಂಬುದನ್ನು ಸಾಮಾನ್ಯ ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ? ಉತ್ತರ ಸೈಬರ್ ಭದ್ರತೆ. ಲೋಹಗಳನ್ನು ಒಡೆಯದೆ ತಂತಿಯಾಗಿ ಎಳೆದು ಮಾಡುವ ಗುಣಲಕ್ಷಣವನ್ನು ಏನೆಂದು ಕರೆಯಲಾಗುತ್ತದೆ? ನಮ್ಯತೆ ಅಥವಾ ತನ್ಯತೆ. ಬಣ್ಣ ಕುರುಡುತನ ಯಾವ ವಿಟಮಿನ್ ಕೊರತೆಯಿಂದ ಆಗಬಹುದು? ವಿಟಮಿನ್ ಎ ಯಿಂದ. ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು? ಫೀಮರ್. ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತು ಮತ್ತೊಂದು ಮಗುವಿಗೆ ತಂದೆಯಂತೆ ಕಂದು ಬಣ್ಣದ ಕೂದಲಿದೆ. ಈ ಘಟನೆಯ ಕಾರಣ ಅನುವಂಶೀಯತೆ. 49. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ನಾನು ಓದಿ ಹೇಳಲ್ಲ, ಯಾಕಂದರೆ ನಾನು ಯಾವುದೇ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಒಂದು ಪ್ರಶ್ನೆಗಳನ್ನು. ಹಾಗಾಗಿ ಉತ್ತರವನ್ನು ಮಾತ್ರ ಹೇಳ್ತೀನಿ. 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ 12 ದಿನಗಳು. 50ನೇ ಪ್ರಶ್ನೆಗೆ ಸರಿಯಾದಂತಹ ಸಂಖ್ಯೆ 127. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ M13O15. 52 ಸರಿಯಾದ ಉತ್ತರ 12 ಬಾಳೆಹಣ್ಣುಗಳು. 53 ಸರಿಯಾದ ಉತ್ತರ 12. 54 812775. 55ನೇ ಪ್ರಶ್ನೆಗೆ ಉತ್ತರ 249. 56ನೇ ಪ್ರಶ್ನೆ ಸರಿಯಾದ ಉತ್ತರ 353. 57 6 ಮೀಟರ್. 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 600 ಮೀಟರ್. 59 ಸರಿಯಾದ ಉತ್ತರ 32 ಪುರುಷರು. 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ 50 ಪ್ರಯಾಣಿಕರು. 61ನೇ ಪ್ರಶ್ನೆಗೆ 8 ವರ್ಷಗಳು. 62ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ 1/18. 63 ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2023 ಯಾರು ಜಯಿಸಿದರು? ಉತ್ತರ ಆಸ್ಟ್ರೇಲಿಯಾ. 64ನೇ ಪ್ರಶ್ನೆ ಉತ್ತರ ಸರಿಯಾದ ಉತ್ತರ ಡಿ. ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ದೆಹಲಿ. ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರೆಂದು ಪರಿಗಣಿಸುತ್ತದೆ? ಸರ್ವೋಚ್ಚ ನ್ಯಾಯಾಲಯ. ಪಂಚಾಯತ್ ರಾಜನ್ನು ಮೊದಲು ಎಲ್ಲಿ ಸ್ಥಾಪಿಸಲಾಯಿತು? ರಾಜಸ್ಥಾನ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು. ಯಾವ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ? ಸ್ವರಣ್ ಸಿಂಗ್ ಸಮಿತಿ. ಲಕ್ನೋ ಒಪ್ಪಂದ ಯಾವುದರ ನಡುವೆ ಆಯಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್. ಕೆಳಗಿನ ನಾಯಕರುಗಳಲ್ಲಿ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕವನ್ನು ಬರೆದವರು ಯಾರು? ವಿನಾಯಕ್ ದಾಮೋದರ್ ಸಾವರ್ಕರ್. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವವರು ರಾಜ್ಯಪಾಲರು. 73 ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳು ತಪ್ಪಾಗಿದೆ, ಹಾಗಾಗಿ ಇಲ್ಲಿ ಗ್ರೇಸ್ ಮಾರ್ಕ್ಸನ್ನು ನೀಡಬೇಕಾಗತ್ತೆ. 74 ಪ್ರೋಟೀನ್ನ ಮುಖ್ಯ ಘಟಕ ಯಾವುದು? ಅಮಿನೋ ಆಮ್ಲ. 75 ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಕುಮಾರಗುಪ್ತ. 76 ಭಾರತದಲ್ಲಿ ವಹಾಬಿ ಚಳುವಳಿಯನ್ನು ಯಾರು ಆರಂಭಿಸಿದರು? ರಾಯ್ಬರೇಲಿಯ ಸೈಯದ್ ಅಹಮದ್. BSI ಮತ್ತು ZSI ಎಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ ದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಕೆಳಗಿನವುಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂದರೆ? ಆಪ್ಷನ್ ಡಿ CaSO4 H2O. ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಪರಿಚಯಿಸಿದ ಭಾರತದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಬೆಂಟಿಕ್. ಕೆಳಗಿನವುಗಳಲ್ಲಿ ಯಾವುದು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಜೋಡಿಸುವ ಕೊಂಡಿ ಎನ್ನುತ್ತಾರೆ? ಯುಗ್ಲೆನ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಹೊಯ್ಸಳರ ಎಲ್ಲ ಪವಿತ್ರ ಮೇಳೆಗಳು ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ಮುಂಗಾರಿನ ಮುನ್ಸೂಚಕ ಎಂದು ಕರೆಯಲ್ಪಡುವ ಲಿಟಲ್ ಬ್ಲಡ್ ಟೈಲ್ ಈ ಕೆಳಗಿನವುಗಳಲ್ಲಿ ಯಾವುದೇ ಪ್ರಕಾರಕ್ಕೆ ಸೇರಿದೆ? ಡ್ರ್ಯಾಗನ್ ಫ್ಲೈ. ಟಿಯೋನ್ಝೋ 2 ಒಂದು ಬಾಹ್ಯಾಕಾಶ ನೌಕೆ. ಇದು ಯಾವ ದೇಶಕ್ಕೆ ಸೇರಿದ್ದು? ಚೀನಾ. ಸಾಗರ ಸಮೃದ್ಧಿ ಇದು ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮ? ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ. ವಲ್ಲಭಭಾಯ್ ಪಟೇಲ್ ರವರಿಗೆ ಸರ್ದಾರ್ ಎಂಬ ಶೀರ್ಷಿಕೆಯನ್ನು ನೀಡಿದವರು? ಮಹಾತ್ಮ ಗಾಂಧಿ. ಕೆಳಗಿನವರಲ್ಲಿ ಯಾರು ಮಾರ್ಚ್ 1946ರಲ್ಲಿ ಭಾರತಕ್ಕೆ ಆಗಮಿಸಿದ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಲ್ಲ? ಕ್ಯಾಂಪಬೆಲ್ ಜಾನ್ಸನ್. ಮೊದಲನೇ ಲೋಕಸಭೆಯ ಸ್ಪೀಕರ್ ಯಾರಾಗಿದ್ದರು? JV ಮಾಳ್ವಂಕರ್. ಭಾರತದ ಅತಿದೊಡ್ಡ ಸ್ವಚ್ಛ ನೀರಿನ ಸರೋವರವಾದ ಲೋಕ್ಟಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಮಣಿಪುರ. ಅನುವ್ರತದ ಪರಿಕಲ್ಪನೆಗೆ ಸಮರ್ಥನೆ ನೀಡಿದ್ದು ಜೈನ ಧರ್ಮ.
ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಯಿಂದ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ? 44ನೇ ತಿದ್ದುಪಡಿಯಿಂದ. ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಯಾವ ಕಲಮು ರಾಜ್ಯ ನೀತಿ ನಿರ್ದೇಶನದ ತತ್ವಗಳೊಂದಿಗೆ ವಿವರಿಸುತ್ತದೆ? 36ರಿಂದ 51ನೇ ಕಲಮು. 1929ರ ಲಾಹೋರ್ ಅಧಿವೇಶನದಲ್ಲಿ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಜವಾಹರ್ಲಾಲ್ ನೆಹರು. ಕಾಯ್ದೆ ಕಾನೂನು ವಿಷಯಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲಹೆ ನೀಡುವವರು ಯಾರು? ಅಟಾರ್ನಿ ಜನರಲ್. ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ ವಿಶ್ವ ಸಂಸತ್ತಿನ ಅಧಿವೇಶನ ನಡೆದ ವರ್ಷ 1893. ಈ ಕೆಳಗಿನವುಗಳಲ್ಲಿ ರಾಜಾರಾಮ್ ಮೋಹನ್ ರಾಯರು ಸ್ಥಾಪನೆ ಮಾಡಿದ್ದ ಸಂಪಾದಕರಾಗಿದ್ದ ಸಮಾಚಾರ ಪತ್ರಿಕೆ ಯಾವುದು? ಮೀರತ್ ಉಲ್ ಅಕ್ಬರ್. ಮೊದಲ ಬೌದ್ಧ ಧರ್ಮದ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು? ಮಹಾಕಶ್ಯಪ. ಗುಪ್ತರ ಕಾಲದ ಅಧಿಕಾರಿಕ ಭಾಷೆ ಇವುಗಳಲ್ಲಿ ಯಾವುದು? ಸಂಸ್ಕೃತ್. ಮೊಢೆರಾದ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಗುಜರಾತ್. ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯ ಆಡಳಿತ ನಡೆಸಿದ ಸಮಯ 1509ರಿಂದ 1529 AD. ಮೃಚ್ಛಿಕಟಕವನ್ನು ಬರೆದವರು ಯಾರು? ಉತ್ತರ ಶೂದ್ರಕ. ಸ್ನೇಹಿತರೆ, ಇಲ್ಲಿ ನೀವು ನೋಡಿದ್ದೀರಾ 100 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. ಈ ಒಂದು ಪ್ರಶ್ನೋತ್ತರಗಳಲ್ಲಿ ಯಾವುದೇ ಒಂದು ತಪ್ಪುಗಳು ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಪರೀಕ್ಷಿಸಿ ಮೊದಲನೇ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ತಿಳಿಸಿರ್ತೀನಿ. ಯಾವುದೇ ಒಂದು ಉತ್ತರ ತಪ್ಪಾದರೂ ಕೂಡ ತಪ್ಪಾಗಿಲ್ಲ ಆದರೂ ಕೂಡ ನೀವು ಮೊದಲನೇ ಕಮೆಂಟ್ ಬಾಕ್ಸನ್ನು ಓದಿಕೊಂಡು ನೀವು ತಿಳ್ಕೊಬೋದು. ಹಾಗೆ ಇಲ್ಲಿರುವಂತಹ ಉತ್ತರಗಳು ಕೂಡ ಅಧಿಕೃತವಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಉತ್ತರಗಳಾಗಿರೋದಿಲ್ಲ. ನೀವು ಅಧಿಕೃತ ಕೀ ಉತ್ತರಗಳಿಗೆ ಕರ್ನಾಟಕ ಪೊಲೀಸ್ ಇಲಾಖೆ ವೆಬ್ಸೈಟನ್ನು ಭೇಟಿ ನೀಡಬೇಕಾಗತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.